ನನ್ನ ಜೀವನದಲ್ಲಿ ಯಶಸ್ವಿಯಾದ ಒಂದು ಜೀವನವನ್ನ ಕಾಣಬೇಕಂತಂದ್ರೆ ನೀವು 100% ಪರೀಕ್ಷೆಯನ್ನ ದಾಟು, ಶೋಧನೆಗಳನ್ನ ದಾಟು. ನಿಮಗೆ ಪ್ರಮೋಷನ್ ಆಗಬೇಕಂತಂದ್ರೆ, ನಿಮ್ಮ ಸ್ಪಿರಿಚುವಲ್ ಲೈಫ್ ಇನ್ನೂ ಡೆವಲಪ್ ಆಗಬೇಕಂತಂದ್ರೆ, ನೀವು ದೇವರಲ್ಲಿ ಇನ್ನೂ ಚೆನ್ನಾಗಿರ್ಬೇಕಂತಂದ್ರೆ, ನಿಮ್ಮ ಒಂದು ಪರ್ಸನಲ್ ಲೈಫ್ ಸಕ್ಸಸ್ ಆಗಬೇಕು, ನಿಮಗೆ ಜಾಬ್ ಸಿಗಬೇಕು, ಏನಾದ್ರೂ ಇರಲಿ, ಎಲ್ಲ ವಿಷಯದಲ್ಲಿ ಇದು ಎಲ್ಲ ಅದ್ಭುತ ಆಗಬೇಕಂತಂದ್ರೆ ಯು ಹ್ಯಾವ್ ಟು ಗೋ ಅಂಡರ್ ಟೆಸ್ಟ್ ಅಂಡ್ ಟೆಂಪ್ಟೇಷನ್ಸ್ ಇನ್ ಎಕ್ಸಾಮ್ಸ್. ನೀವು ಎಕ್ಸಾಮ್ ಬರೀಲೇಬೇಕು, ಶೋಧನೆಗಳ ಒಳಗೆ ಹೋಗಲೇಬೇಕಾಗುತ್ತದೆ, ಆವಾಗ ಮಾತ್ರ ಸಫಲತೆ ಸಿಗುತ್ತೆ. ಸೊ ಆಲೋಚನೆ ಮಾಡ್ರಿ, ಯಾರ್ಯಾರು ನನ್ನ ಜೀವನದಲ್ಲಿ ಸಫಲತೆ ಇರಬೇಕು ಹೊರತು ವಿಫಲತೆ ಇರಬಾರ್ದಂತ ಈ ತರ ಆಲೋಚನೆ ಮಾಡಿ ನೀವು ಇದ್ದರೆ ಅಂತಂದ್ರೆ ನೀವು 100% ನಿಮ್ಮನ್ನ ತಯಾರು ಮಾಡಬೇಕು. ಇದಕ್ಕಾಗಿ ತಯಾರು ಮಾಡ್ಬೇಕಂತಂದ್ರೆ, ನೀವು ಮುಂದೆ ಹೋಗ್ತಿರುವಾಗ 100 ಶೋಧನೆಗಳು ಬರ್ತದೆ. ಆ ಶೋಧನೆಯನ್ನ ನೋಡಿ ನೀವೇನು ಮಾಡಬಾರ್ದು, ನಿಮ್ಮ ಗುರಿ ನಾನು ಮೊಟ್ಟೆಗೆ ಆಗೋದಿಲ್ಲ ಅಂತ ಅಪನಂಬಿಕೆಗೆ ನೀವು ಬರಬಾರ್ದು. ಶೋಧನೆ ಬರುತ್ತದೆ, ನಾವು ದಾಟಿ ಹೋಗ್ತೀವಿ. ಯಾಕಂತಂದ್ರೆ ಅದು ಆತ್ಮಿಕ ಜೀವನದಲ್ಲಿ ಸಹ ಆಗ್ಲಿ, ಸಂಸಾರಿಕ ಜೀವನದಲ್ಲಿ ಸಹ ಆಗ್ಲಿ, ಯಾವಾಗ ನೀವು ನಿಮ್ಮ ಲೈಫಲ್ಲಿ ಹೇಳ್ತೀರಿ ನಾನು ಚೆನ್ನಾಗಿರ್ತೀನಪ್ಪ, ಇನ್ಮೇಗೆ ನಾನು ಚೆನ್ನಾಗಿ ಪ್ರೇಯರ್ ಮಾಡ್ತೇನ್ರಿ, ಇನ್ಮೇಗೆ ನಾನು ಚರ್ಚ್ಗೆ ಹೋಗ್ತೇನೆ, ನೀವು ಇದು ಮಾತು ಹೇಳಿ ಜಸ್ಟ್ ಮುಗಿಸ್ರಿ, ನಾಳಿಂದ ಏನಾದ್ರೂ ಶೋಧನೆ ಚಾಲು ಆಗುತ್ತೆ. ಐ ಪ್ರಾಮಿಸ್ ಯು, ನಾನು ನಿಮಗೆ ಹೇಳ್ತಾ ಇರೋದು, ನಾನು ಈ ವರ್ಷ ಸಹ 40 ದಿವಸ ಉಪವಾಸ ಮಾಡಬೇಕಂತ ನನ್ನ ಆಲೋಚನೆ ಇತ್ತು. ಯಾಕಂತಂದ್ರೆ ಇಲ್ಲಿವರೆಗೆ 8 ವರ್ಷ ಸೇವೆಯಲ್ಲಿ, 7 ವರ್ಷ ಸೇವೆಯಲ್ಲಿ 4 ಟೈಮ್ 4 ಟೈಮ್ 40 ದಿವಸದ ಉಪವಾಸ ಪ್ರಾರ್ಥನೆ ಮುಗಿಸಿದ್ದೇನೆ. ಆಮೇಲೆ 21 ದಿವಸದ ಪ್ರಾರ್ಥನೆ 2-3 ಟೈಮ್ ಮುಗಿಸಿದ್ದೇನೆ. ಆದ ನಂತರ 3 ಪ್ರಾರ್ಥನೆ 3 ದಿವಸದ ಪ್ರಾರ್ಥನೆ, ಅದಕ್ಕೆ ಲೆಕ್ಕ ಎಲ್ಲ ನಾನು ಎಷ್ಟು ಮಾಡಿರ್ಬೋದು. ಆಮೇಲೆ 1 ದಿನದ ಪ್ರಾರ್ಥನೆ, ಅದಕ್ಕೆ ಲೆಕ್ಕ ಎಲ್ಲ ನಾನು ಎಷ್ಟು ಮಾಡಿರ್ಬೋದು. ಸೊ ನನಗೊಂದು ಚಟ, ಏನು ಚಟ ಅಂತಂದ್ರೆ ಉಪವಾಸ ಮಾಡಲಿ. ಬಟ್ ಈ ವರ್ಷ ಸಹ ಮಾಡೋಣಂತ ಹೇಳುವಾಗ ಅದು ಕಥೆ ಬೇರೆ ಇತ್ತು, ಚೇಂಜ್ ಆಯಿತು. ಸೊ ಐ ಥಿಂಕ್ ದೇವರಿಗೆ ಇಷ್ಟ ಇಲ್ಲಂತಂದ್ರೆ ನಾನೇನಾದ್ರೂ ವೀಕ್ ಆಗಿರಬಹುದು ಅಂತ ಹೇಳಿ ಈ ವರ್ಷ ನನಗೆ ಮಾಡಕ್ಕೆ ಆಗ್ತಾ ಇಲ್ಲ. ಆದ್ರೂ ನಾನು ವಾರಕ್ಕೆ 2 ಸರಿ ಆಗಲಿ 1 ಸರಿ ಆಗಲಿ ನಾನು ಉಪವಾಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ನಾವು ಒಳ್ಳೆಯದನ್ನೇ ಮಾಡಕ್ಕೆ ಹೋಗುವುದಾದ್ರೆ, ಏನಾದ್ರೆ ಆತ್ಮಿಕ ರೀತಿಯಲ್ಲಿ ಮಾಡಕ್ಕೆ ಹೋಗುವುದಾದ್ರೆ 100% ಶೋಧನೆ ಬರುತ್ತೆ. 100% ಶೋಧನೆ ಬರುತ್ತೆ. ಸೊ ಇವತ್ತು ನನ್ನ ಟಾಪಿಕ್ ಏನಿದೆ, ವಾಟ್ ವಿಲ್ ಹ್ಯಾಪನ್ ಇಫ್ ಐ ಫಾಸ್ಟ್ ಅಂಡ್ ಪ್ರೇ. ನಾನು 40 ದಿವಸ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿದರೆ ಏನಾಗುತ್ತೆ? ನನ್ನ ಟಾಪಿಕ್ ಅರ್ಥ ಮಾಡಿಕೊಡ್ರಿ. ಉಪವಾಸ ಮಾಡಿದರೆ ಏನಾಗುತ್ತೆ ನಾನು ಹೇಳಿಲ್ಲ, ಸ್ಪೆಷಲಿ ನಾನು ಮೆನ್ಷನ್ ಮಾಡ್ತಾ ಇದ್ದೇನೆ, ಟೈಮ್ ಮೆನ್ಷನ್ ಮಾಡ್ತಾ ಇದ್ದೇನೆ. 40 ದಿವಸ ಉಪವಾಸ ಪ್ರಾರ್ಥನೆ ಮಾಡಿದ ನಂತರ ಏನಾಗುತ್ತೆ? ಟೀಕೆ, ಅತಿ ಬೇಗನೆ ನಾನು ಮುಕ್ತಾಯ ಮಾಡ್ತೇನೆ. ಸೊ ಫಸ್ಟ್ ವಿಷಯ ನಾವು ನೋಡಿಕೊಳ್ಳೋಣ. ಮತ್ತಾಯ ಸುವಾರ್ತೆ 4ನೇ ಅಧ್ಯಾಯ 11ನೇ ವಚನ. ಮತ್ತಾಯ ಸುವಾರ್ತೆ 4ನೇ ಅಧ್ಯಾಯ 11ನೇ ವಚನ ಶಿಷ್ಯರು ಓದ್ತಾರೆ. ಆಗ ಸೈತಾನನು ಆತನನ್ನು ಬಿಟ್ಟನು ಮತ್ತು ದೇವದೂತರು ಬಂದು ಆತನಿಗೆ ಉಪಚಾರ ಮಾಡಿದರು. ಥ್ಯಾಂಕ್ ಯು. ಯೇಸು ಸ್ವಾಮಿ ಇನ್ನೂ ಸೇವೆ ಪ್ರಾರಂಭ ಮಾಡಿಲ್ಲ. ಯೇಸು ಸ್ವಾಮಿ ಇನ್ನೂ ಸೇವೆ ಚಾಲು ಮಾಡಿಲ್ಲ. ಈಗ ಸೇವೆ ಚಾಲು ಮಾಡಲಿಕ್ಕೆ ಹೋಗ್ತಾ ಇದೆ. ಬಾಪ್ಟಿಸಮ್ ದೀಕ್ಷಾಸ್ನಾನ ಆದ ನಂತರ ಕ್ಷಣದಲ್ಲಿ ಮೇಲೆ ಹೋದಾಗ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. 1ನೇ ವಚನ ಓದ್ರಿ. ಆಗ ಯೇಸು ಯೇಸು ಸೈತಾನನಿಂದ, ಯಾರಿನಿಂದ? ಯೇಸು ಸ್ವಾಮಿಗೆ ಯಾರು ಪರೀಕ್ಷೆ ಮಾಡಕ್ಕೆ ಹೋಗ್ತಾ ಇದ್ದಾನೆ? ಸೈತಾನ್. ಆಮೇಲೆ ಕಂಟಿನ್ಯೂ ಹೋದ್ರಿ. ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು, ಯಾರಿ ಆತ್ಮನು? ಈ ಆತ್ಮ ಅಂತಂದ್ರೆ ಏನು? ದೇವರ ಆತ್ಮ, ಪವಿತ್ರ ಆತ್ಮನು. ಆತ್ಮನು ಆತನನ್ನು ಅಡವಿಗೆ ಒಯ್ದನು. ಬಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೈತಾನಿಗೆ ಚೆನ್ನಾಗಿ ಗೊತ್ತು ಏನಂತೆ,
ಈಗ ಯೇಸು ಸ್ವಾಮಿ ಸೇವೆ ಮಾಡಕ್ಕೆ ಪ್ರಾರಂಭ ಮಾಡಿದರೆ ನನ್ನ ರಾಜ್ಯ ಕಥೆ ಮುಗೀತು. ಹಂಗಾಗಿ ದೇವರ ಕಡೆಯಿಂದ ಪರ್ಮಿಷನ್ ಕೇಳಿ ನಾನು ಯೇಸು ಸ್ವಾಮಿಗೆ ಏನ್ ಮಾಡ್ತೇನೆ, ಶೋಧಿಸ್ತೇನೆ. ಮಾತ್ರ 40 ದಿವಸ ಕೊಡ್ರಿ ನನಗೆ. ಹಲ್ಲೆಲೂಯ. ಆ ಶೋಧಕನು ನನ್ನನ್ನ ನಿಮ್ಮನ್ನ ಶೋಧಿಸಬೇಕಂತಂದ್ರೆ ದೇವರ ಪರ್ಮಿಷನ್ ಗ್ರಾಂಟ್ ಮಾಡಬೇಕು, ಆ ದೇವರ ಸಿಗ್ನೇಚರ್ ಮಾಡಿ ಕೊಡಬೇಕು. ಆವಾಗ ಮಾತ್ರ ಸೈತಾನ್ ನಿಮ್ಮನ್ನು ಶೋಧಿಸಿಗೆ ಮಾತ್ರ ತಾಕತ್ ಶಕ್ತಿ ಇದೆ ಅಂತಂದ್ರೆ ಇಲ್ಲ. ಸೊ ಇವಾಗ ನಾವು ನೋಡ್ತಿದ್ದೇವೆ, ಎಂದು ಬ್ಯಾಪ್ಟಿಸಮ್ ಆದ ಕೂಡಲೇ ದೇವರ ಸೇವೆ ಮಾಡಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಆ ಸೈತಾನನಿಂದ ಶೋಧಿಸಲ್ಪಡಬೇಕೆಂಬುದಾಗಿ ಆತ್ಮನು, ಯಾವ ಆತ್ಮನು? ದೇವರ ಆತ್ಮನು, ಪವಿತ್ರ ಆತ್ಮನು ಅಡವಿಗೆ ಒಯ್ದನು. ಅಲ್ಲೇ ನಾವು ನೋಡ್ತಾ ಇದ್ದೇವೆ, ಆ ಸೈತಾನ 3 ಟೈಮ್ ಯಾರಿಗೆ? ಯೇಸು ಸ್ವಾಮಿಗೆ ಏನ್ ಮಾಡ್ತಾನ್ರಿ? ಶೋಧಿಸ್ತಾನೆ. ಫಸ್ಟ್ ವಿಷಯ ಅಕಸ್ಮಾತ್ ನಾವು ನೋಡುವುದಾದ್ರೆ ಐ ಥಿಂಕ್ 3ನೇ ವಚನ ಹೋದ್ರಿ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ. 3ನೇ. ಆಗ ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲನ್ನು ರೊಟ್ಟಿ ಆಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು. ಬಸ್, ಥ್ಯಾಂಕ್ ಯು. ದೊಡ್ಡ ಚಾಲೆಂಜ್ ಯಾರಿಗೆ? ಯೇಸು ಸ್ವಾಮಿಗೆ. ನೀವು ಏನಿದ್ದರೆ ದೇವರ ಮಗನಾಗಿದ್ದರೆ. ಸೇಮ್ ಥಿಂಗ್, ಸೇಮ್ ಟ್ರಿಕ್ ಇವತ್ತು ಶೈತಾನ್ ಯೂಸ್ ಮಾಡ್ತಾನೆ. ನೀನು ದೇವರ ಮಗಳಾಗಿದ್ದರೆ, ನೀನು ದೇವರ ಮಗನಾಗಿದ್ದರೆ ಇದು ಮಾಡಿಬಿಡು ಅಂತೆ ಕ್ಲಿಯರ್ ಆಗಿರ್ತಾನೆ. ಈ ಯಾರಿಗೆ? ಕಲ್ಲುಗಳಿಗೆ ರೊಟ್ಟಿಯಾಗಿ ಮಾಡಿ ತಿನ್ಬಿಡು. ಆವಾಗ ಯೇಸು ಸ್ವಾಮಿ ಯಾವ ಒಂದು ಉತ್ತರ ಕೊಡ್ತಾರೆ ಅಂತಂದ್ರೆ, ಆ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು. ಹಲ್ಲೆಲೂಯ. ಅದನ್ನ ಅರ್ಥ, ಯಾವ ಶೋಧಕನು ನಮಗೆ ಶೋಧನೆ ಮಾಡಕ್ಕೆ ಬರ್ತಾನೆ, ಆವಾಗ ಅಕಸ್ಮಾತ್ ನನ್ನಲ್ಲಿ ನಿಮ್ಮಲ್ಲಿ ದೇವರ ವಾಕ್ಯ ಇಲ್ಲಂತಂದ್ರೆ ನಾವು ಅಲ್ಲೇ ಸೋತ್ ಹೋಗ್ತೇವೆ. ಯೇಸು ಸ್ವಾಮಿಗೆ ದೇವರ ವಾಕ್ಯ ಚೆನ್ನಾಗಿ ಗೊತ್ತಿತ್ತು. ಏನಂತ ಹೇಳ್ತಾರೆ? ಹೌದಪ್ಪ, ಇದು ಬರ್ದಿರಬಹುದು, ಆದ್ರೆ ಇದನ್ನು ಸಹ ಇದೆ. ಏನಿದೆ? ಮನುಷ್ಯರು ರೊಟ್ಟಿಯಿಂದ ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಂದ ಬರುವತಕ್ಕಂತ ಒಂದೊಂದು ಮಾತಿನಿಂದಲೂ ಸಹ ಬದುಕ್ತಾನೆ. ಯಾಕಂತಂದ್ರೆ ಆ ದೇವರ ಪ್ರಸನ್ನತೆ ಇರಬೇಕು ಅಷ್ಟೆ. ಇದು ಒಂದು ಶೋಧನೆ. ಯಾವುದಂತಂದ್ರೆ ತನ್ನ ಮಗನ ಅಂತಂದ್ರೆ ಮಕ್ಕಳ ಕುರಿತು. ಇವತ್ತು ನೀವು ಯಾರ ಮಕ್ಕಳಾಗಿದ್ದೇವೆ? ಯೇಸು ಸ್ವಾಮಿ ಮಕ್ಕಳಾಗಿದ್ದೇವೆ. ನೋಡ್ರಿ, ಇಡೀ ಲೋಕ, ಇಡೀ ಜನರು, ನಮ್ಮ ಆಜು ಬಾಜುದವರು, ನಮ್ಮ ಸಂಬಂಧಿಕರು, ನೀ ಯೇಸು ಸ್ವಾಮಿಗೆ ನಂಬಿದೆಯಲ್ಲ, ಹಂಗಾಗಿ ವೈರತ್ತು ಮಾಡ್ತೀನಿ. ನಾನು ಇಲ್ಲಿವರೆಗೆ ನೀವು ಯೇಸು ಸ್ವಾಮಿಗೆ ನಂಬಿಲ್ಲ, ಚೆನ್ನಾಗಿತ್ತೆಲ್ಲ, ಏನು ಬೆಕ್ಕದಂಗೆ ಮಾಡ್ರಿ, ನೋ ಪ್ರಾಬ್ಲಮ್, ಕೊಡ್ಕೊಂಡು ಬರ್ರಿ, ಹೆಂಡತಿಗೆ ಹೊಡ್ರಿ, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಈಗ ಯೇಸು ಸ್ವಾಮಿಗೆ ನಂಬಿದ ನಂತರ ನಾವು ಅದು ಕುಡಿತಾ ಇದ್ದೆ, ಅದನ್ನು ಬಿಟ್ಟೇನೆ, ಚೆನ್ನಾಗಿ ಆಗಿದ್ದೇನೆ, ಆದ್ರೂ ನಮ್ಮವ್ರು ಈಗ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಕಾರಣ ಗೊತ್ತಾ? ಇದು ನಮಗೆ ನಿಮಗೆ ನಾವು ಸಾಕ್ಷಿಯಾಗ ಜೀವನ ಅಂತಂದ್ರೆ ಪರಲೋಕದ ಜೀವನವನ್ನ ಮುಟ್ಟಬಾರ್ದಂತೆ ಹೇಳಿ ಸೈತಾನ್ ಏನ್ ಮಾಡ್ತಾ ಆ ಜನರನ್ನ ಉಪಯೋಗಿಸ್ತಾನೆ. ನೀವು ದೇವರ ಮಕ್ಕಳಾಗಿದ್ದೀರಿ, ನೀವು ಚರ್ಚ್ಗೆ ಹೋಗ್ಬೇಡ್ರಿ, ಬಾಕಿ ನಾನೆಲ್ಲ ಮಾಡ್ತೇನೆ ಅಂತ ಹೇಳ್ತಾರೆ. ಒಬ್ಬ ಅನ್ನಾಗ ನಾನು ಭೇಟಿಯಾಗಿದೆ, ಅವ್ರು ದೊಡ್ಡ ದೊಡ್ಡ ಪೊಸಿಷನ್ ದಲ್ಲಿ ಇದ್ದಾರೆ. ಆಮೇಲೆ ನಿನ್ನೆ ಮನೆ ಸಹ ಸೌನೂರು ಸಭೆಗೆ ಹೋದಾಗ ಸೌನೂರು ಸಭೆಯಲ್ಲಿ ಹೇಳಿದ್ರು, ಒಳ್ಳೆಯ ಇಬ್ಬರು ಅಣ್ಣ ತಮ್ಮ ಇದ್ದಾರೆ, ದೊಡ್ಡ ಆಸ್ತಿ ಪಾಸ್ತಿ ಎಲ್ಲ ಇದೆ, ಆದ್ರೂ ನೀವು ಯೇಸು ಸ್ವಾಮಿಗೆ ನಂಬಿದ ಕಾರಣಕ್ಕಾಗಿ ಮಾತ್ರ ಬರೀ ಕೈಯಿಂದ ಅವನನ್ನು ಹೊರಗಡೆ ಕಳಿಸಿದ್ದಾನೆ. ಆ ಪಾಲ್ ಏನ್ ಕೊಟ್ಟಿಲ್ಲ, ಅವನು ಫ್ರೀ ಆಗಿ ಖುಷಿಯಾಗಿ ಹೇಳ್ತಾನೆ, ಓಕೆ ಪರವಾಗಿಲ್ಲ, ನನ್ನ ಪಾಲ್ಗೆ ಯೇಸು ಸ್ವಾಮಿ ಇದ್ದಾನೆ, ಅವನು ಬಂದ್ಬಿಟ್ಟು 15 ದಿವಸ ಕಂಟಿನ್ಯೂ ಪ್ರಾರ್ಥನೆ ಮಾಡ್ದ. 15 ದಿವಸ ಒಂದು ಮಿರಿಕಲ್ ಆಗುತ್ತೆ, ಅದ್ಭುತ ಆಗುತ್ತೆ. ಅವರೇ ಫೋನ್ ಹಚ್ತಾರೆ, ಬಾರಪ್ಪ ನಿನ್ ಪಾಲ್ ನೀನ್ ತಗೊಂಡು ಹೋಗಂತ ಹೇಳ್ತಾರೆ. ಯಾಕಂತಂದ್ರೆ ನಾವು ನೋಡ್ತಾ ಇದ್ದೇವೆ, ಫಸ್ಟ್ ನಾವು ಏನಾದ್ರೂ ಯಶಸ್ವಿಯಾದ ಜೀವನವನ್ನು ಬದುಕಬೇಕಂತಂದ್ರೆ 100% ಶೋಧನೆ ಉಂಟು. ಬಟ್ ಅದನ್ನ ಅರ್ಥ ಇಲ್ಲ, ನಾವು ಶೋಧನೆಯಲ್ಲಿ ಮುಳುಗಿ ಹೋಗ್ತೇವೆ, ಸಾಧ್ಯವಿಲ್ಲ. ಜಯ ದೇವರ 100% ಕೊಟ್ಟೆ ಕೊಡ್ತಾನೆ. ಈಗ ಫಸ್ಟ್ ವಿಷಯ, ದೇವರ ಮಕ್ಕಳಾಗಿದ್ದರೆ. ಈಗ ನಾನೊಂದು ಪ್ರಶ್ನೆ ನಾನು ಕೇಳ್ತೇನೆ ನಿಮಗೆ ಅಕಸ್ಮಾತ್ ಜನರು ಹೇಳ್ತಾರೆ, ನೀ ಯಾರನ್ನ ನಂಬ್ತೀರಿ? ಏಸಪ್ಪನ ನಂಬ್ತೀನಿ. ನಾವು ಆರಾಮ್ ಬಿಂದಾಸ್ ಹೇಳ್ತೇವೆ, ಹೌದ್ರಿ ನನಗೆ ಯೇಸು ಸ್ವಾಮಿ ನನ್ನ ತಂದೆ ಅಂತಂದ್ರೆ ತಂದೆಗೆ ನಾನೇನಾಗ್ಬೇಕು? ಸೇಮ್ ವಿಷಯ ಈ ಶೈತಾನ ಯೇಸು ಸ್ವಾಮಿಗೆ ಹೇಳ್ತಾನೆ, ನೀ ಮಗನಾಗಿದ್ದರೆ ಅಂತಂದ್ರೆ ಶೋಧನೆ ಯಾರಿಗೆ ಬರುತ್ತೆ?
ಯಾರು ಮಗನಾಗಿದ್ದರೆ, ಮಗಳಾಗಿದ್ದರೆ, ಮಕ್ಕಳಾಗಿದ್ದರೆ. ಯಾರ್ದು? ಯೇಸು ಸ್ವಾಮಿ. ಸೊ ಕ್ರಿಶ್ಚಿಯನ್ ಜನರಿಗೆ, ಯೇಸು ಸ್ವಾಮಿ ನಂಬೂರು ಜನರಿಗೆ ಶೋಧನೆ 100% ಉಂಟು. ಬಟ್ ಇದರಲ್ಲಿ ಯಾವ ತರ ಎಸ್ಕೇಪ್ ಆಗ್ತೇವೆ, ಯಾವ ತರ ನಾವು ಪಾರ್ ಆಗ್ತೇವೆ, ಅದು ಸಹ ವಿಷಯ. ಸೊ ಫಸ್ಟ್ ವಿಷಯ, ನಮ್ಮ ಒಂದು ಪದವಿಗೆ, ನಮ್ಮ ಒಂದು ಗೌರವಕ್ಕೆ, ನಮ್ಮ ಯೇಸು ಸ್ವಾಮಿ ಮತ್ತೆ ನನ್ನ ಒಳಗಡೆ ಇರುವ ಸಂಬಂಧ ವಿರುದ್ಧವಾಗಿ ಏನಾಗುತ್ತೆ, ಒಂದು ಶೋಧನೆ ಬರುತ್ತದೆ. ಏನಂತ ಹೇಳಿ, ಇವ್ರ ಸಂಬಂಧ ಏನಾಗಬೇಕು, ಏನಾದ್ರೂ ಮಾಡಿ ಮುರಿಬೇಕಂತ ಹೇಳಿ. ಸರಿ, ಯೇಸು ಸ್ವಾಮಿ ಕಲ್ಲಿಗೆ ರೊಟ್ಟಿ ಮಾಡಿ ತಿನ್ನಬಹುದಾಗಿತ್ತು, ಯಾಕೆ ಮಾಡಿಲ್ಲ? ಹಲೋ, ಯೇಸು ಸ್ವಾಮಿ ಆ ಕಲ್ಲಿಗೆ ರೊಟ್ಟಿ ಮಾಡಿ ತಿನ್ನಬಹುದಾಗಿತ್ತು, ಬಟ್ ಕಲ್ಲನ್ನ ರೊಟ್ಟಿಯಾಗಿ ಯಾಕೆ ಮಾರ್ಪಡಿಸಿಲ್ಲ ಯೇಸು ಸ್ವಾಮಿ? ಅಕ್ಯುರೇಟ್ಲಿ ಒಂದು ಸೈತಾನ ಮಾತು ಕೇಳ್ದಂಗೆ ಆಯ್ತು ಒಂದು. ಆಮೇಲೆ ದೇವರಿಗೆ ಗೊತ್ತಿತ್ತು, ನಾನಂತೂ ಕಲ್ಲನ್ನ ರೊಟ್ಟಿ ಮಾಡ್ತೇನೆ, ಬಟ್ ನನ್ನ ಮಕ್ಕಳು ಮಾಡಕ್ಕಾಗತ್ತೆ. ನನ್ನ ಹಿಂದೆ ಇರುವ ವಿಶ್ವಾಸಿಗಳಿಗೆ ಆ ಕಲ್ಲನ್ನು ರೊಟ್ಟಿ ಮಾಡಕ್ಕಾಗತ್ತೆ, ಆಗಲ್ಲ. ಹಂಗಾಗಿ ಮಾದರಿ ತೋರಿಸ್ತಾನ, ನೋಡ್ರಿಪ್ಪ, ವಾಕ್ಯದಿಂದ ಮಾತು ನೀವು ಸೈತಾನ್ಗೆ ಗೆದಿಸಬಹುದು. ಸೈತಾನ ಮಾತು ನಾವು ಕೇಳೋರು ಆಗಬಾರ್ದು. ದೇವರು ಇಮ್ಮಿಡಿಯೇಟ್ಲಿ ಮಾಡ್ಬೋದಾಗಿತ್ತು, ಆದ್ರೆ ದೇವರಿಗೆ ಗೊತ್ತಿತ್ತು, ನನ್ನ ಹಿಂದೆ ಎಷ್ಟು ಜನ ಇದ್ದಾರಪ್ಪ, ಅವ್ರಿಗೆ ನಾಳೆಗೆ ಅದೇ ತರ ಶೋಧನೆ ಕೊಟ್ರೆ ಅವ್ರಿಗೆ ಮಾಡಕ್ಕೆ ಆಗೋದಿಲ್ಲ ಅಂತಂದ್ರೆ ಮತ್ತೆ ಸೋತ್ ಹೋಗ್ತಾರ. ಹಂಗಾಗಿ ಬೇಡ, ದೇವರು ವಾಕ್ಯದಿಂದ ಹೇಳ್ತಾರೆ, ದೇವರು ಬರುವ ಬಾಯಿಂದ ಮಾತಿನ ಸಹ ಜನರು ಬರುತ್ತಾರೆ. ಹಲ್ಲೆಲೂಯಾ. ಓಕೆ, ಇದು ಫಸ್ಟ್ ಶೋಧನೆ. ಸೆಕೆಂಡ್ ಶೋಧನೆ ನಾವು ನೋಡ್ತಾ ಇದ್ದೇವೆ. ಆಗ ಸೈತಾನನು ಹಾ ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ, ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು. ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲಿತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತುಕೊಳ್ಳುವರು. ಬಸ್, ಥ್ಯಾಂಕ್ ಯು. ಏನು ಸೋದರಿ ನೋಡ್ರಿ, ನೀನು ದೇವರ ಮಗನಾಗಿದ್ರೆ ಕೆಳಕ್ಕೆ ಧುಮುಕು ಅಂತಂದ್ರೆ ಗೊತ್ತಿದೆ ತಪ್ಪು ಮಾಡಿಸ್ತಾ ಇದ್ದಾನೆ. ಯಾರು? ಸೈತಾನ್. ಈಗ ದೊಡ್ಡ ಶಿಖರ ಮೇಲೆ ಕರ್ಕೊಂಡು ಹೋಗ್ಯಾನ. ಅಲ್ಲಿಂದ ಯೇಸು ಸ್ವಾಮಿ ಜಂಪ್ ಮಾಡಿದರೆ ಏನಾಗತ್ತೆ? ಈಗ ನೀವು ಇದು ಮೇಲೆ ಹೋಗ್ರಿ, ನಮ್ಮ ಚರ್ಚ್ ಮೇಲೆ ಹೋಗ್ರಿ, ಅಲ್ಲಿಂದ ಧುಮಕ್ರಿ, ಜಂಪ್ ಮಾಡ್ರಿ, ಏನಾಗತ್ತೆ? ಹಾರ್ಬಿಡ್ತೀರಾ? ಏನಾಗತ್ತೆ? ಕೈ ಕಾಲು ಮುರ್ಕೊಂಡೇವೆ. ಯೇಸು ಸ್ವಾಮಿ ಧುಮಕ್ಬೋದಾಗಿತ್ತಲ್ಲ, ಆರಾಮಾಗಿ ಬರ್ಬೋದಾಗಿತ್ತಲ್ಲ. ಸೇಮ್ ಪ್ರಶ್ನೆ. ಬಟ್ ಯೇಸು ಸ್ವಾಮಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ, ಫಸ್ಟ್ ನಿನ್ನ ಮಾತು ಕೇಳಲ್ಲ ಸೈತಾನ ಒಂದು, ಸೆಕೆಂಡ್ ಮಾತು, ನಾನು ಗೊತ್ತಿದೆ ತಪ್ಪು ಮಾಡಲ್ಲ. ಈ 40 ದಿವಸದೊಳಗಡೆ ನಾವು ಗೊತ್ತಿದೆ ತಪ್ಪು ಮಾಡಕ್ಕೆ ಹೋಗ್ಬಾರ್ದು. ನನಗೆ ಗೊತ್ತು, ನನಗೆ ಡ್ರೈವಿಂಗ್ ಮಾಡಕ್ಕೆ ಗೊತ್ತಿಲ್ಲ, ಕಾರ್ ಡ್ರೈವಿಂಗ್ ಮಾಡಕ್ಕೆ ಗೊತ್ತಿಲ್ಲ. ದೇವರ ತರ ನೋಡ್ತಾನ, ಹೋಗಿ ಯಾವ್ದೊಂದು ಆರಾಮ ಆದ ತಳಗೆ ಹೋಗಿ ಬಿಡ್ತೇವೆ. ಹಲ್ಲೆಲೂಯಾ. ಸೊ ಗೊತ್ತಿದೆ ತಪ್ಪು ನಾವು ಮಾಡಕ್ಕೆ ಹೋಗ್ಬಾರ್ದು. ಡಾಕ್ಟರ್ ಇದ್ದಾರೆ, ಏನಾದ್ರು ತಗೋಬೇಕು, ಆರಾಮಿಲ್ಲ ಅಂತ ಡಾಕ್ಟರ್ ಹತ್ರ ಹೋಗಿ ನಾದ್ರೆ ಮಾತಾಡ್ತೇವೆ, ದೇವರದಾನ ಯಾವ್ದೊಂದು ಗುಡಿ ಕೊಡ್ರಿಪ್ಪ ನೀನು, ನಂಗೆ ಲಾಸ್ಟ್ಗೆ ರಿಯಾಕ್ಷನ್ ಆಗಿ ಮತ್ತೆ ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತೇನೆ. ಹಲ್ಲೆಲೂಯಾ. ನಮ್ಮ ಆಲೋಚನೆಯಲ್ಲಿ ಯೂಸ್ ಮಾಡೋದು ಬೇಡ, ಗೊತ್ತಿದೆ ತಪ್ಪು ಮಾಡೋದು ಬೇಡ. ಇದು ಎರಡನೇ ಶೋಧನೆ ನಾವು ನೋಡ್ತಾ ಇದ್ದೇವೆ. ಸೊ ಸೈತಾನ ಮಾತು ನಾವು ಕೇಳಲೇಬಾರ್ದು. ಮೂರನೇ ಶೋಧನೆ ನಾವು ನೋಡೋಣ. ನಾನು ಬೇಗನೆ ಹೋಗ್ತೇನೆ. ಮೂರನೇ ಶೋಧನೆ. ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರಕೊಂಡು ಹೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ. ಏನ್ ಮಾಡಿದರೆ ಸಾಷ್ಟಾಂಗ ನೋಡಿ, ಸೈತಾನ ಯಾರಿಗೆ ಹೇಳ್ತಾ ಇದ್ದಾನೆ? ಯೇಸು ಸ್ವಾಮಿಗೆ ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು. ಯೇಸು ಆತನಿಗೆ, ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದಿದೆ. ಈ ಶೋಧನೆ ಬಹಳ ನಡೀತಾ ಇದೆ ನಮ್ಮ ವಿಶ್ವಾಸಿ ಮಧ್ಯದಲ್ಲಿ. ಯಾವ ಶೋಧನೆ? ಈ ಶೋಧನೆ ಕಂಪ್ರೊಮೈಸ್. ಏನಂತ? ಕಂಪ್ರೊಮೈಸ್. ಒಂದಿನ ಏನಾಗೈತ್ರಿ, ಪಾಸ್ಟರ್ ಬಿಟ್ಬಿಡು ಪಾಸ್ಟರ್, ಹೋಗಿ ಬಂದ್ಬಿಡ್ತೇನ್ರಿ, ಹೌದಲ್ಲ? ನೋಡ್ರಿ, ಏನೇ ಆಗ್ಲಿ, ಯಾವ್ದೊಂದು ಡೈರೆಕ್ಟ್ ಆಗ್ಲಿ ಇಂಡೈರೆಕ್ಟ್ ಆಗ್ಲಿ, ನಾವು ಯಾರ ಮಾತು ಕೇಳ್ತಾ ಇದ್ದೇವೆ? ನೀವು ಸಾಣಿ ಇದ್ದರೆ ಅರ್ಥ ಆಗ್ತಿರ್ಬೋದು ನಿಮಗೆ.
ಹಳೆ ವಿಶ್ವಾಸಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ, ಹೇಳ್ತಾ ಇದ್ದೇನೆ, ನಿಮಗೆ ಅರ್ಥ ಆಗ್ತಿರ್ಬಹುದು. ಏನಂತ ಹೇಳಿ, ನನ್ನನ್ನ ಒಂದೇ ಸರಿ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡು. ಒಂದೇ ಸರಿ ರೀ, 3 ಸರಿ ಹೇಳಿಲ್ಲ, 2 ಸರಿ ಹೇಳಿಲ್ಲ, ಒಂದೇ ಸರಿ ನನ್ನ ಸಾಷ್ಟಾಂಗ ನಮಸ್ಕಾರ ಮಾಡು. ಇವುಗಳು ಎಲ್ಲಾ ಏನೇನ್ ನೋಡ್ತಾ ಇದೆಲ್ಲ ಎಲ್ಲ ನಾನೇನ್ ಮಾಡ್ತೀನಿ ನಿನಗೆ. ಅವಾಗ ದೇವರೇನಂತರ ಕೊಟ್ಟಾನೆ, ಮಾತ್ರ ನಿನ್ನ ದೇವರಾಗಿರುವತಕ್ಕಂಥ ಯೆಹೋವನಿಗೆ ಅಡ್ಡ ಬೀಳಬೇಕು ಹೊರತು ಯಾರ ಮುಂದೆ ಅಡ್ಡ ಬೀಳಬಾರ್ದು. ಅದನ್ನು ಸಹ ಬರೆದಿದೆ, ಸೈತಾನೇ ನನ್ನಿಂದ ತೊಲಗು. ಹಾಲೆಲೂಯ, ಹಾಲೆಲೂಯ. ಇವತ್ತು ನಾನು ನಿಮಗೆ ಕೇಳ್ತಾ ಇದ್ದೇನೆ, ನೀವು ಯಾವ ವಿಷಯದಲ್ಲಿ ಕಾಂಪ್ರಮೈಸ್ ಮಾಡ್ತಾ ಇದ್ದೀರಿ? ನಿಜವಾಗಿ ನಾನು ಹೇಳ್ತೇನೆ, ನನ್ನ ಜೀವನದಲ್ಲಿ ಅಕಸ್ಮಾತ್ ನನ್ನ ಯೇಸು ಸ್ವಾಮಿಗೆ ಯಾವ ಜಾಗದಲ್ಲಿ ಅಲ್ಲೇ ಬೆಲೆ ಇಲ್ಲ, ಅಲ್ಲೇ ಮಹಿಮೆ ಇಲ್ಲ, ನನ್ನ ಯೇಸು ಸ್ವಾಮಿಗೆ ಅಲ್ಲೇ ಒಂದು ಹೆಸರು ಚಲೋ ಇಲ್ಲ ಅಂತಂದ್ರೆ ನಾನು ಆ ಜಾಗಕ್ಕೆ ಹೋಗೋದಿಲ್ಲ. ಯಾರ ಜೀವನದಾಗ ಯೇಸು ಸ್ವಾಮಿ ಬಗ್ಗೆ ಒಂದು ಗೌರವ ಇಲ್ಲ, ಒಂದು ದೇವರಿಗೆ ನಂಬಿಕೆ ಇಲ್ಲ ಅಂತಂದ್ರೆ ಅಂತರ ಜೊತೆಗೆ ನಾನು ಫ್ರೆಂಡ್ಶಿಪ್ ಮಾಡೋದಿಲ್ಲ. ಮತ್ತೆ ನನ್ನನ್ನ ಕರೆಗೆ ಸಹ ಬರ್ತಾರೆ, ಬರ್ರಿ ನೀವು ಏನು ಮಾಡೋದು ಬೇಡ, ಸುಮ್ಮನೆ ನಿಂತು ಬಂದ್ಬಿಡ್ರಿ, ನನ್ನ ಕೆಲಸ ಏನಿತ್ತಲ್ಲಿ ನೆದರಿಗೆ ಕೆಲಸ, ನಾನು ನಿಂತರೆ ನಿಮ್ಗೇನ ಏನಾಗ್ತಿದ್ರಿ, ನೀವು ಚೆನ್ನಾಗಿ ಆಗ್ಬಿಡ್ತಾರೆ ಅಂತೇಳಿ. ನೋ, ಬಟ್ ಏನಾಗ್ತೀನಿ, ನಾನು ಸೈತಾನ ಮಾತು ಕೇಳದಂಗೆ ಆಗಿತ್ತು. ಒಂದೇ ಸರಿ ಅಂತೇಳಿ ಹೋಗ್ಲಿ ಬಿಡ್ರಿ ಪಾಸ್, ಹೋಗ್ಲಿ ಬಿಡಿ ಅಣ್ಣ, ಹೋಗ್ಲಿ ಬಿಡಿ ಹಾಕಂತೀನಿ, ಒಂದೇ ಸರಿ ಹೋಗಿ. ನೋ, ನಮ್ಮ ಯೇಸು ಸ್ವಾಮಿ ಹೇಳ್ತದೇನೆ, ನೀನ್ ನನ್ನ ಸಲುವಾಗಿ ನನಗಾಗಿ ನೀನು ನೆದರುವುದಾದರೆ ಆವಾಗ ನಾನು ನಿನಗಾಗಿ. ವಾಕ್ಯದಲ್ಲಿ ಬರೆಯಲ್ಪಟ್ಟದೆ, ಯೇಸು ಸ್ವಾಮಿ ಈ ಶೋಧನೆಯಿಂದ ದಾಟಬೇಕಂತಂದ್ರೆ ಅದಕ್ಕೆ ಮೇನ್ ಉದ್ದೇಶ ಏನಾಗಿತ್ತು, ಸೇವೆ ಮಾಡಬೇಕು. ಸೊ ಅದ ನಂತರ ಎಷ್ಟು ದಿನ ಉಪವಾಸದ ನಾವು ನೋಡ್ತಿದ್ದೇವೆ, 40 ದಿವಸ ಹಗಲಿರುಳು ಏನೂ ತಿಂದಿಲ್ಲ. ಅವನಿಗೆ ಹಸುವೆ ಬಂದು, ದಿಸಪ್ಪಾಗ ಹಸುವೆ, ಯಾವಾಗ ಹಸುವೆ ಬಂದು ಆದ ಮೇಲೆ ನೀವು ನಂಬಿರಿ, ಅಕಸ್ಮಾತ್ ನೀವು 40 ದಿವಸ ಪ್ರಾರ್ಥನೆ ಉಪವಾಸ ಮಾಡ್ತಿದ್ದೀರಿ ಅಂತಂದ್ರೆ ನಿಮಗೆ ಹಸುವೆ ಯಾವಾಗ ಬರಬೇಕು, 40 ದಿವಸ ಆದ ನಂತರ, ನಡುವೆ ಅಲ್ಲ. ಹಲ್ಲೆಲೂಯ. ಯಾಕಂತಂದ್ರೆ ಆ ತರ ನಮ್ಮ ಯೇಸು ಸ್ವಾಮಿ ನಮ್ಗೆ ಸಹಾಯ ಮಾಡ್ಲಿಕ್ಕೆ ಇದ್ದಾನೆ. ಲಾಸ್ಟ್ಗೆ 11ನೇ ವಚನ ನಾವು ನೋಡ್ತಾ ಇದ್ದೇವೆ, ಆಗ ಸೈತಾನನು ಆತನನ್ನು ಬಿಟ್ಟನು ಮತ್ತು ದೇವದೂತರ ಬಂದು ಆತನಿಗೆ ಉಪಚಾರ ಮಾಡಿದ್ರು. ಹಲ್ಲೆಲೂಯ. ಸೊ ಫಸ್ಟ್ ಪಾಯಿಂಟ್ ಏನಂತಂದ್ರೆ, ನಾನು ನೀವು 40 ದಿವಸದ ಉಪವಾಸ ಪ್ರಾರ್ಥನೆ ಮಾಡಿದರೆ ಏನಾಗುತ್ತೆ ಅಂತಂದ್ರೆ, ಫಸ್ಟ್ ಪಾಯಿಂಟ್ ಏನಂತಂದ್ರೆ, ನಾನು ನೀವು ಸೈತಾನಿಗೆ ಏನ್ ಮಾಡಬಹುದು, ಲಯ 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 ಲಯ. ಹಲ್ಲೆಲೂಯ. ಸೈತಾನ್ ಏನಾಗ್ತಾನ್ರಿ, ನನ್ನನ್ನ, ನಿಮ್ಮನ್ನ, ನನ್ನ ಕುಟುಂಬನ್ನ, ನನ್ನ ಕೆಲಸನ್ನ, ನನ್ನ ಸೇವೆಯನ್ನ ಬಿಟ್ಟು ಏನ್ ಮಾಡ್ತಾನ, ಓಡಿ ಹೋಗ್ತಾನ. ಹಲ್ಲೆಲೂಯ, ಹಲ್ಲೆಲೂಯ. ಅಂತಂದ್ರೆ ನೀವು 40 ದಿವಸ ಪ್ರಾರ್ಥನೆ ಉಪವಾಸ ಪ್ರಾರ್ಥನೆ ಮಾಡುವವರೆಗೂ ಸೈತಾನ್ ನಿಮ್ಮ ಆಜುಬಾಜು ಇರ್ತಾನೆ. 40 ದಿವಸ ಮುಗೀತಂತಂದ್ರೆ ಮಾತ್ರ ಹಸುವೆ ಆಗುತ್ತೆ, ನೀವು ಬೈದರೆ ಮಾತ್ರ ಓಡಿ ಹೋಗ್ತಾನೆ ಅವನು. ನೋಡಿ, ಯೇಸು ಸ್ವಾಮಿ 40 ದಿವಸ ಇದ್ದಾಗ ಉಪವಾಸ ಪ್ರಾರ್ಥನೆ ಅಲ್ಲಿದ್ದಾನೆ, ಆಜುಬಾಜು ಹುಡುಕ್ತಾ ಇದ್ದಾನೆ, ಯಾವಾಗ ಟೈಮ್ ಸಿಗ್ಲಿ, ಯಾವಾಗ ಟೈಮ್. ಅದೇ ತರ 40 ದಿವಸ ಪ್ರಾರ್ಥನೆ ಮಾಡ್ತಿರುವಾಗ 40 ದಿವಸ ಆಜುಬಾಜು ಇರ್ತಾನೆ. ಬಟ್ ಲಾಸ್ಟ್ಗೆ ಏನಾಗ್ತಿದೆ, ಸೈತಾನನೇ ನನ್ನಿಂದ ತೊಲಗು ಏಡುವಾಗ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನನ್ನು ಬಿಟ್ಟನು. ಹಲ್ಲೆಲೂಯ. ಈಗ ಒಂದು ಪ್ರಶ್ನೆ ಬರ್ತದೆ, ಇಲ್ಲೇ ಯಾರು ಬಿಟ್ಟನು? ಶೈತಾನ, ದುಷ್ಟ ಆತ್ಮ ಬರ್ದಿಲ್ಲ, ಅಂಧಕಾರ ಶಕ್ತಿ ಬರ್ದಿಲ್ಲ, ಭೂತರೇನು ಬರ್ದಿಲ್ಲ. ಏನು ಬರೆಯಲ್ಪಟ್ಟಿದೆ? ಯಾರು ಬಿಟ್ಟನು? ಸೈತಾನನು. ಸೊ ದುಷ್ಟ ಆತ್ಮದರಲ್ಲಿ ಮತ್ತೆ ಶೈತಾನಲ್ಲಿ, ಮಾಟ ಮಂತ್ರದಲ್ಲಿ ಶೈತಾನಲ್ಲಿ ವ್ಯತ್ಯಾಸ ಇದೆ. ಸೈತಾನ್ ಇಸ್ ದ ಹೆಡ್. ಎಲ್ಲಾ ಶೋಧನೆಗೆ ಸೈತಾನ್ ಏನಾಗಿದ್ದಾನೆ? ತಲೆ. ಸೈತಾನ ಕೆಳಗಡೆ ಬಾಕಿ ಎಲ್ಲ ಶೋಧನೆಗಳು ಉಂಟು. ಸೊ ಈ 40 ದಿವಸ ಪ್ರಾರ್ಥನೆಯಲ್ಲಿ ಯೇಸು ಸ್ವಾಮಿ ಯಾರನ್ನು ಓಡಿಸ್ಬಿಟ್ಟಾನೆ? ಹಲ್ಲೆಲೂಯ. ಯಾರ ದುಷ್ಟಾತ್ಮ ಓಡಿಸಿಲ್ಲ, ಅನಾರೋಗ್ಯ ಓಡಿಸಿಲ್ಲ, ಯಾವ ಭೂತನ ಓಡಿಸಿಲ್ಲ. ಯಾರನ್ನು ಓಡಿಸಿದಾನೆ? ಶೈತಾನ್. ಯಾಕೆ ಅಂತಂದ್ರೆ ಈಗ ಸೈತಾನನೇ ಹೋಗ್ಬಿಟ್ಟಂತಂದ್ರೆ ಆತನ ಟೀಮ್ ತನ್ನ ಜೊತೆಗೆ ಎಲ್ಲ ಹೋಗ್ಬಿಡ್ತೈತಿ.
ಹಲ್ಲೆಲೂಯ. ಇಲ್ಲಂತಂದ್ರೆ ನನ್ನಿಂದ ಮಾತ್ರ ದೆವ್ವ ಬಿಟ್ಟು ಹೋಗಂತಂದ್ರೆ ಸೈತಾನ್ ಇನ್ನೂ ಬಿಟ್ಟು ಹೋಗಿಲ್ಲ, ಸೈತಾನ್ ಅಲ್ಲಿರ್ತಾನೆ. ಸೊ ಎಲ್ಲಾ ಶೋಧನೆಗೆ ಮೂಲ ಕಾರಣ ಯಾರು? ಶೈತಾನ್. ಸೊ ಈ 40 ದಿವಸ ಪ್ರಾರ್ಥನೆಯಲ್ಲಿ ಯೇಸು ಸ್ವಾಮಿ ಯಾರನ್ನು ಓಡಿಸ್ತಾ ಇದ್ದಾನೆ? ನೀವು ಸಹ ಓಡಿಸ್ಬೋದು. ಹಲ್ಲೆಲೂಯ. ಸೈತಾನ್ ಹೋತಂತಂದ್ರೆ ಅದು ಒಳ್ಳೆ ಆರೋಗ್ಯ ತಾಂತಾನೆ ಬರ್ತಿತ್ತು, ನೆಮ್ಮದಿ ಜೀವನ ತಂತಾನೆ ಬರ್ತಿತ್ತು, ನನಗೆ ಏನು ಬೇಕು ತಂತಾನೆ ಬರ್ತಿತ್ತು. ಅಕಸ್ಮಾತ್ ಇನ್ನೂ ಸೈತಾನ ಹೋಗಿಲ್ಲ, ಮಾತ್ರ ದೆವ್ವ ಹೋಗಿದೆ ಅಂತಂದ್ರೆ ಅದು ಸೈತಾನ ಮತ್ತೆ ಕರ್ಸ್ಬೋದು ದೇವರಿಗೆ. ಬಟ್ ಈ 40 ದಿವಸ ಪ್ರಾರ್ಥನೆಯಲ್ಲಿ ನಮ್ಗೆ ಏನಾಗುತ್ತೆ ಅಂತಂದ್ರೆ ಮೇನ್ ತಲೆ ಶೈತಾನ್, ಆತನನ್ನೇ ಏನ್ ಮಾಡ್ತಾನೆ, ನಮ್ಮನ್ನ ಬಿಟ್ಟುವನ್ನು ಹೋಗ್ತಾನೆ. ಈ ವಿಷಯ ಫಸ್ಟ್ ವಿಷಯ ನಾವು ನೋಡಿದ್ದೇವೆ. ಸರಿ, ಸೆಕೆಂಡ್ ವಿಷಯ ನೋಡಿ ನಾವು ಬೇಗನೆ ಮುಕ್ತಾಯ ಮಾಡೋಣ. ಎಕ್ಸೋಡಸ್, ಆ ವಿಮೋಚನ ಕಾಂಡ 24:12. ಯೆಹೋವನು ಮೋಶೆಗೆ, ನೀನು ಬೆಟ್ಟವನ್ನು ಹತ್ತಿ ಬಂದು ನನ್ನ ಹತ್ತಿರದಲ್ಲೇ ಇರು. ನೀನು ಆ ಧರ್ಮಶಾಸ್ತ್ರವನ್ನು ಆಜ್ಞೆಗಳನ್ನು ಜನರಿಗೆ ಬೋಧಿಸುವಂತೆ ನಾನು ಅವುಗಳನ್ನು ಬರೆದಿರುವ ಶಿಲಾಶಾಸನಗಳನ್ನು ನಿನಗೆ ಕೊಡುತ್ತೇನೆ. ಆಮೀನ್. ಅದು ಲಾಸ್ಟ್ 18ನೇ ವಚನ. ಮೋಶೆ ಆ ಮೇಘದೊಳಗೆ ಪ್ರವೇಶಿಸಿ, ಎಲ್ಲೇ ಮೇಘದೊಳಗಡೆ ಪ್ರವೇಶಿಸಿ ಬೆಟ್ಟವನ್ನೇರಿದನು. ಅವನು ಆ ಬೆಟ್ಟದಲ್ಲಿ ಹಗಲಿರುಳು 40 ದಿವಸ ಇದ್ದನು. ಎಷ್ಟು ದಿವಸ ಇದ್ದನು? ನಾನು ಇವತ್ತು ಉಪವಾಸ ಪ್ರಾರ್ಥನೆ ಬಗ್ಗೆ ಹೇಳ್ತಾ ಇರೋದು. ಎಷ್ಟು ದಿನದ ಉಪವಾಸ ಪ್ರಾರ್ಥನೆ? 40 ದಿವಸದ ಪ್ರಾರ್ಥನೆ. ಫಸ್ಟ್ ಯೇಸು ಸ್ವಾಮಿ 40 ದಿವಸ ಪ್ರಾರ್ಥನೆ ಮಾಡಿ ಏನ್ ಮಾಡಿದಾನೆ? ಸೈತಾನನ್ನ ಓಡಿಸಿದಾನೆ. ಫಸ್ಟ್. ಈಗ ಸೆಕೆಂಡ್ ನಾವು ನೋಡಿಕೊಡೋಣ. ಫಸ್ಟ್ ನಮ್ಮನ್ನ ಶೋಧನೆ ಬಿಟ್ಟು ಹೋಗ್ಬೇಕು. ನಾವು ಅಲೆಗೆ ಬಂತಂದ್ರೆ ನನ್ನಲ್ಲಿರುವ ಕಿರಿಕಿರಿ ಬಿಟ್ಟು ಹೋಗ್ಬೇಕು. ಫಸ್ಟ್. ಸೆಕೆಂಡ್ ವಿಷಯ ನಾವು ನೋಡ್ತಾ ಇದ್ದೇವೆ. ಮೋಸೆಗೆ ದೇವರು ಹೇಳ್ತಾನೆ, ನೀ ಬೆಟ್ಟಕ್ಕೆ ಬಾಪ. ಮೋಸೆ ಹೋಗ್ತಾನೆ. ಹೋದಾಗ ದೇವರು ಕವರ್ ಮಾಡ್ಬಿಡ್ತಾನೆ ಆತನ. ಇಸ್ರಾಯೇಲ್ ಜನಕ್ಕೆ ನೋಡಕ್ಕೆ ಆಗ್ತಾ ಇಲ್ಲ. ಎಷ್ಟು ದಿನ ಅಲ್ಲಿದ್ದಾನೆ? 40 ದಿವಸ. ಈಗ ನನಗೆ ಹೇಳ್ರಿ, ಅಲ್ಲಿ ದೇವ್ರು ಏನಾದ್ರೆ ರೊಟ್ಟಿ ಗಿಟ್ಟಿ ಏನಾದ್ರೆ ಮಾಡಿ ಕೊಟ್ಟಾನಂತ ಮೋಸೆಗೆ ತಿನ್ನಕ್ಕೆ, ಹಾಗಾದ್ರೆ ಹೇಗಿದ್ದ? ಉಪವಾಸ, ನಾರ್ಮಲ್, ನೀರು ಸಾಯಿಲ್ಲ. ಬಟ್ ಆ ವಾಕ್ಯ, ಯಾವ ವಾಕ್ಯ? ಯೇಸು ಸ್ವಾಮಿ ಹೇಳಿದ ವಾಕ್ಯ, ಮನುಷ್ಯರು ರೋಟಿದಿಂದ ಮಾತ್ರವಲ್ಲ ದೇವರ ಬಾಯಿಂದ ಬರುವ ಮಾತಿನಿಂದಲೇ ಬದುಕ್ತಾನೆ. ಈ ಮೋಸೆ ಜೀವನದಲ್ಲಿ ನಾವು ನೋಡಿ. ಹಲ್ಲೆಲೂಯಾ. ಈಗ ಮೋಸೆ ಯಾರ ಸನ್ನಿಧಾನದಲ್ಲಿದ್ದಾನೆ? ದೇವರ ಸನ್ನಿಧಿಯಲ್ಲಿದ್ದಾನೆ. ಎಲ್ಲ ಪ್ರೇಯರ್ ಆದ ನಂತರ, ದೇವರ ಜೊತೆಗೆ ಚೆನ್ನಾಗಿ ಮಾತಾಡಿದ ನಂತರ ದೇವರು ಒಂದು ವಿಷಯ ಕೊಟ್ಟು ಕಳಿಸ್ತಾನೆ. ಅದೇನು? 10 ಆಜ್ಞೆಗಳು, 10 ಆಜ್ಞೆಗಳು. ಹಲ್ಲೆಲೂಯಾ. ಸೊ 40 ದಿವಸ ಪ್ರಾರ್ಥನೆ ಮಾಡಿದ ನಂತರ ಏನಾಗುತ್ತೆ? ಮೋಸೆ ಪ್ರಕಾರವಾಗಿ ನಾವು ನೋಡುವುದಾದ್ರೆ ಫಸ್ಟ್ ವಿಷಯ, ದೇವರೇ ನನ್ನನ್ನ ನಿಮ್ಮನ್ನ ಎಲ್ಲೇ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಹೋಗ್ತಾನೆ. ಆಮೇಲೆ ತನ್ನ ಉಪಸ್ಥಿತಿಯಲ್ಲಿ, ತನ್ನ ಪ್ರಸನ್ನತೆಯಲ್ಲಿ ನನ್ನನ್ನು ಏನ್ ಮಾಡ್ತಾನ್ರಿ? ಮರೆ ಮಾಡ್ತಾನೆ, ಕವರ್ ಮಾಡ್ತಾನೆ. ಆದ ನಂತರ ಈಗ ನನಗೆ ಏನು ಕೊಡಬೇಕು? ಇನ್ನು ಮೋಸೆ ಕೇಳಿಲ್ಲ, ಬೇಡಿಲ್ಲ. ದೇವರೇ ಕರ್ಕೊಂಡು ಹೋಗ್ಯಾನೆ, ಬಾರಪ್ಪ ಇಲ್ಲಿ. ತನ್ನ ಉಪಸ್ಥಿತಿಯಲ್ಲಿ ಕವರ್ ಮಾಡಿದಾನೆ, ಯಾರಿಗೆ ನೋಡಕ್ಕೆ ಆಗ್ತಾ ಇಲ್ಲ. ಈಗ ದೇವರೇ ಏನ್ ಮಾಡ್ತಾರೆ? ಏನು ಇವನಿಗೆ ಕೊಡಬೇಕಂತ ಕೊಡ್ತಾ ಇದ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಈ 40 ನಿಮಿಷ ಪ್ರಾರ್ಥನೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ನಿಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕಂತ. ಅರ್ಥ ಏನಂತಂದ್ರೆ, ಯಾವ ಸ್ಟೇಟಸ್ ಅಲ್ಲಿ ಕರ್ಕೊಂಡು ಹೋಗ್ಬೇಕು, ಯಾವ ಆತ್ಮಿಕ ಜೀವನದಲ್ಲಿ ಕರ್ಕೊಂಡು ಹೋಗ್ಬೇಕು, ಯಾವ ವಿಷಯಕ್ಕೆ ಕರ್ಕೊಂಡು ಹೋಗ್ಬೇಕು. ಆಮೇಲೆ ಈ 40 ದಿವಸದೊಳಗಡೆ ತನ್ನ ಪ್ರಸನ್ನತೆಯಿಂದ ನಿಮ್ಮನ್ನ ಕವರ್ ಮಾಡಬೇಕು. ಆದ ನಂತರ ಈ 40 ದಿವಸ ನೀವು ಏನು ಬೇಡ್ತೀರಾ, ಏನು ಕೇಳ್ತೀರಾ, ಕೊಡಬೇಕೆಂಬುದಾಗಿ. ಹಲ್ಲೆಲೂಯಾ. ಸೊ 2 ವಿಷಯ. ಫಸ್ಟ್ ವಿಷಯ ಯಾವುದು? ಯೇಸು ಸ್ವಾಮಿ ಏನ್ ಮಾಡ್ಯಾನೆ? ಸೈತಾನನ್ನು ಓಡಿಸಿದಾನೆ. ಈ ಎಷ್ಟು ನಂಬ್ತೀರಿ? ಪಾಸ್ಟರ್, ಈ 40 ದಿವಸದೊಳಗಡೆ ನನ್ನ ಕುಟುಂಬದಿಂದ, ನನ್ನಿಂದ, ನನ್ನ ಫ್ಯೂಚರ್ ಇಂದ, ನನ್ನ ಅನಾರೋಗ್ಯದಿಂದ ನಾನು ಸಹ ಸೈತಾನಿಗೆ ಓಡಿಸ್ತೇನೆ. ಎಷ್ಟು ನನಗೆ ನಂಬಿಕೆ ಇದೆ? ಹಲ್ಲೆಲೂಯಾ. ನಂಬ್ರಿ, 100% ನನಗೆ ತುಂಬಾ ನಂಬಿಕೆ ಇದೆ.
ದೇವರ ಅದ್ಭುತವನ್ನ ಮಾಡ್ತಾರೆ. ಸೆಕೆಂಡ್ ವಿಷಯ, ಮೋಸೆ ಜೀವನದಿಂದ ನೋಡ್ತಾ ಇದ್ದೇವೆ. ಈಗ ನೀವೇ ಹೇಳ್ರಿ, ದೇವರ ಪ್ರಸನ್ನತೆ ಯಾರ್ಯಾರಿಗೆ ಬೇಡ? ದೇವರ ಉಪಸ್ಥಿತಿ ಯಾರ್ಯಾರಿಗೆ ಬೇಡ ಅಂತೀರಿ ನೀವು? ನನಗೆ ಬೇಡಪ್ಪ, ದೇವರ ಪ್ರಸನ್ನತೆ ಬೇಡ, ದೇವರ ಉಪಸ್ಥಿತಿ ನನಗೆ ಬೇಡಪ್ಪ, ನನ್ನ ಕುಟುಂಬದಲ್ಲಿ ಬೇಡ, ಅದೇ ಜಗಳ ಇರಲಿ, ಅದೇ ಕಿರಿಕಿರಿ ಇರಲಿ, ಅದೇ ಅನಾರೋಗ್ಯ ಇರಲಿ, ಇಷ್ಟ ಇಲ್ಲಲ್ಲ. ಹಾಗಾದ್ರೆ 40 ದಿವಸದಲ್ಲಿ ಈ ಮೋಸೆ ತರ ನೀವು ದೇವರ ಸನ್ನಿಧಾನಕ್ಕೆ ಹೋಗ್ರಿ, ಕುತ್ಕೊಡ್ರಿ. ಕೆಲವೊಮ್ಮೆ ನೀವು ಕೇಳೋದಕ್ಕಿಂತ, ನೀವು ಆಲೋಚನೆ ಮಾಡೋದಕ್ಕಿಂತ ಡಬಲ್, ಟ್ರಿಪಲ್, 4th ಪಟ್ಟು ಬ್ಲೆಸ್ಸಿಂಗ್ ದೇವರು ನಮಗೆ ಇಟ್ಟಿರ್ತಾರೆ. ನಾನು ಬೇಡದೇನು, ಒಂದು ಮನೆ ಫಸ್ಟ್, ಆಮೇಲೆ ಸೈಡಿಗೆ ಒಂದು ಕಿಚನ್, ಇಲ್ಲಿ ಒಂದು ಬಾತ್ರೂಮ್, ಮೂರೇ ವಿಷಯ ನನ್ನ ಆಲೋಚನೆ. ಬಟ್ ನೀವು ದೇವರ ಸನ್ನಿಧಾನಕ್ಕೆ ಹೋದಾಗ ಎಲ್ಲೇ ಒಂದು ಡಬಲ್ ಬೆಡ್ರೂಮ್, ಯಾರ್ದು ಆಲೋಚನೆ? ದೇವರ. ಎಲ್ಲೇ ಡಬಲ್ ಬೆಡ್ರೂಮ್, ಇನ್ನೊಂದು ಡಬಲ್, ಇದೊಂದು ಹಾಲ್, ಇದೊಂದು ಕಿಚನ್, ಇದೊಂದು ಅದ. ಸೊ ದೇವರ ಆಲೋಚನೆಕ್ಕಿಂತ ನನ್ನ ಆಲೋಚನೆ ಒಳ್ಳೇದು ಎಂದಿಗೂ ಇರಂಗಿಲ್ಲ. ಬಟ್ ಒನ್ ಥಿಂಗ್, ನಾವೇನ್ ಮಾಡ್ಬೇಕು? ದೇವರ ಸನ್ನಿಧಾನಕ್ಕೆ ಹೋಗಿ. ಇವತ್ತಿನವರೆಗೆ ನಾವು 10 ಆಜ್ಞೆಗಳು ಓದುತ್ತಾ ಇದ್ದೇವೆ, ಪಾಲಿಸ್ತಾ ಇದ್ದೇವೆ. ಈ 40 ದಿವಸದೊಳಗಡೆ ಇದ್ದಾಗ, ದೇವರ ಜೊತೆ ಇದ್ದಾಗ, ಆ ತರ ವಾಗ್ದಾನ ವಚನಗಳು ದೇವರು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಸೊ ಖಂಡಿತವಾಗಿ ನನಗೆ ಒಂದು ನಂಬಿಕೆ ಇದೆ, ಈ 40 ದಿವಸದೊಳಗಡೆ ದೇವರು ನಿಮ್ಮನ್ನ ಸಹ ನಿಮಗೆ ಏನೇನು ಬೇಕಾಗಿದೆ ಕೊಡ್ತಾನೆ. ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳಿ, ಆ ಮೋಸೆಯ ಕಾಲದಲ್ಲಿ ಯೆಹೋಶುವ ಇದ್ದ, ಆ ಮೋಸೆಯ ತಮ್ಮನಾಗಿ ಅನ್ನಾಗಿರತಕ್ಕಂಥ ಆರೋನ್ ಇದ್ದ. ಇವರನ್ನ ಯಾಕೆ ಕರ್ಕೊಂಡು ಹೋಗಿಲ್ಲ ದೇವರು? ಬರೀ ಮೋಸೆಗೆ ಯಾಕೆ ಚೂಸ್ ಮಾಡದ? ಯಾಕಂತಂದ್ರೆ ಅವನಲ್ಲಿ ಒಂದು ಆಸಕ್ತಿ ಇತ್ತು, ನಾನು ದೇವರಲ್ಲಿ ಮಾತಾಡಬೇಕು. ನಿಮ್ಮಲ್ಲಿ ಆ ಆಸಕ್ತಿ ಇಲ್ಲ, ಅದಕ್ಕೆ ದೇವರು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ನಿಮ್ಮ ಜೊತೆ ದೇವರು ಮಾತಾಡ್ತಾ ಇದ್ದಾರೆ. ಫಾಲ್ತು ಮಾತ್ರ ಹೇಳ್ತಾ ಇದ್ದೀರಿ, ಪಾಸ್ಟರ್ ಇದು ಆಗ್ಲಿ ಅದು. ನೋ, ಆಸಕ್ತಿ ತೋರಿಸಿ, ನಿಮ್ಮ ದಾಹ ತೋರಿಸಿ. ಆದ ನಂತರ ನಾವು ನೋಡ್ತಾ ಇದ್ದೇವೆ, ಅಲ್ಲೇ ದೇವರ ಪ್ರಸನ್ನತೆಯಲ್ಲಿ ಇದ್ದಾಗ, ದೇವರ ಉಪಸ್ಥಿತಿಯಲ್ಲಿ ಇದ್ದಾಗ ನಿಜವಾಗಿ ನಮಗೆ ದೇವರ ಸಾಮರ್ಥ್ಯ ಸಿಗುತ್ತೆ. ನಾನು 2017ರಲ್ಲಿ ಇದೇ ಶಿಗ್ಗಾಂವ್ ಪಟ್ಟಣದಲ್ಲಿ 52 ದಿವಸದ ಉಪವಾಸ ಪ್ರಾರ್ಥನೆ ಮಾಡಿದೆ. ಆಮೇಲೆ ಲಾಸ್ಟ್ಗೆ ಮುಗಿಸಿದ ನಂತರ ಕೆಲವರ ವಿಶ್ವಾಸಿಗೆ ನಾನು ಹೇಳಿದೆ, ನಮ್ದು ಇವತ್ತು 52 ದಿವಸ ಪ್ರಾರ್ಥನೆ ಮುಗಿತು. ಹಾಗೆ ಎಂತ ಯಾಕೆ ಹಂಗ್ ಮಾಡ್ತೀರಾ? ನಿಮ್ ಮುಖ ಹಂಗೆ ಬರಬ್ಬರಿ ಏನ್ ಚೇಂಜ್ ಆಗಿಲ್ಲ. ಮತ್ತೆ ನಾನು ಸತ್ತು ಹೋಗ್ಬೇಕಂತ ತಿಳ್ಕೊಂಡ್ರಿ ನೀವು? ಇಲ್ಲ, ಅಟ್ಲೀಸ್ಟ್ ಏನಾದ್ರೂ ಆಗಬೇಕಾಗಿತ್ತಲ್ಲ ನಿಮ್ಗೆ. 40 ದಿವಸ ಊಟ ಮಾಡಿಲ್ಲ. ನಾನು 40 ದಿವಸ ಅಲ್ಲ, 52 ದಿವಸ ಅಂದೆ ನಾನು. ಹೌದಾ? ಯಾವಾಗ ನಾವು ದೇವರ ಪ್ರಸನ್ನತೆ ಸನ್ನಿಧಾನಕ್ಕೆ ಹೋಗ್ತೇವೆ, ಆ ದೇವರ ಪ್ರಸನ್ನತೆ ನನ್ನಲ್ಲಿ ನಿಮ್ಮಲ್ಲಿ ಬಂದು ಆವರಿಸಿಕೊಂಡಿದ ನಂತರ ಆ ದೇವರೇ ನನಗೆ ಸಾಮರ್ಥ್ಯವನ್ನು ಕೊಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೇಕಾದ್ರೆ ಒಂದಿನ ಮನಸ್ಸು ಮಾಡ್ರಿ, ಏನಂತೇಳಿ, ದೇವರೇ ನಾನು ಇವತ್ತು ಉಪವಾಸ ಇರ್ತೇನೆ, ನಿಮಗೆ ಹಸುವೆ ಬರೋದಿಲ್ಲ. ಬಟ್ ಅಕಸ್ಮಾತ್ ನೀವು ಈ ಪ್ರಾರ್ಥನೆ ಮಾಡಿಲ್ಲ, ಈಗ ನಾನು ಇವತ್ತು ಉಪವಾಸ ಇರ್ಬೇಕಂತಂದ್ರೆ ಹೊಟ್ಟೆನ್ ಕೊರ್ಕೊರ್ ಹೇಳ್ತಿದ್ದೆ. ಅದ ಸೆಟಲ್ಮೆಂಟ್ ಯಾರು ಮಾಡ್ತಾರ್ರಿ? ದೇವರೇ ಮಾಡಬೇಕಾಗುತ್ತೆ. ಸೊ ಬನ್ನಿ, ಈ 2 ವಾಕ್ಯ ಮುಖಾಂತರವಾಗಿ ದೇವರು ನಿಮ್ಮನ್ನ ಆಶೀರ್ವಾದವನ್ನು ಮಾಡಲಿ. ಸೊ ನಿಮ್ಮ ಈ 40 ನಿಮಿಷ ಉಪವಾಸದ ಪ್ರಯಾಣ ಸಕ್ಸಸ್ ಆಗಲಿ, ಸಫಲವಾಗಲಿ. ನಿಜವಾಗಿ ದೇವರಲ್ಲಿ ನಂಬ್ರಿ. 40 ದಿವಸ ಆದ ನಂತರ ನೀವೇ ಹೇಳಬೇಕು, ನನ್ನ ಕುಟುಂಬದಲ್ಲಿ ಎಷ್ಟು ಚೇಂಜಸ್ ಆಗಿದೆ ಪಾಸ್ಟರ್, ನನ್ನಲ್ಲಿ ಎಷ್ಟು ಚೇಂಜಸ್ ಆಗಿದೆ ಪಾಸ್ಟರ್. ಸೈತಾನ ಬಿಟ್ಟು ಓಡ್ ಹೋಗಿ. ಸೆಕೆಂಡ್ ವಿಷಯ, ನಾನೇನೇನು ಬೇಡಿದ್ದೀರಿ ಪಾಸ್ಟರ್, ಮೋಸ ಇದ್ದಂಗೆ ನನಗೂ ದೇವರು ಕೊಟ್ಟಿದ್ದಾರೆ, ಕೊಡುತ್ತಾನೆ. ಬನ್ನಿ, ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಆ ದೇವರ ಉಪಸ್ಥಿತಿಯಲ್ಲಿ ದೇವರ ಸಾಮರ್ಥ್ಯ ಇದೆ, ಬೇಡಿ ಕೊಡೋಣ. 100% ಈ ಲೋಕದ ಈ ಜೀವನದ ಯಾತ್ರೆಯಲ್ಲಿ ನಮ್ಮ ದೇವರು ನಮ್ಮ ಸಂಗಡ ಇರುವುದಾದರೆ ನಮಗೆ ಎಂದಿಗೂ ಸೋಲು ಅಲ್ಲವೇ ಅಲ್ಲ. ಅದಕ್ಕೆ ಇವತ್ತು ದೇವರೇ ನಮಗೆ ತಿಳಿಸಿದ್ದಾನೆ, ಯೇಸು ಸ್ವಾಮಿ ನಮಗೆ ತಿಳಿಸಿದ್ದಾನೆ, ಅದೆಲ್ಲ ಶೋಧನೆಗೆ, ಎಲ್ಲ ಫೇಲಿಯರ್ಸ್ಗೆ, ಎಲ್ಲ ವಿಫಲತೆಗೆ ಮೂಲ ಕಾರಣ ಯಾರಾಗಿದ್ದಾನೆ? ಶೈತಾನ ಆಗಿದ್ದಾನೆ. ನಾವು ವೀಕರ್, ನಾವು ಬಲಹೀನರು, ಹೌದು ಗೊತ್ತು. ಆದ್ರೆ ಎಲ್ಲ ಶೋಧನೆ ಕೊಡಕ್ಕೆ ಆ ಶೋಧಕನು ಯಾರಂದ್ರೆ ಶೈತಾನ. ಬಟ್ ದೇವರು ಹೇಳ್ತಾನೆ, ನಾನು 40 ದಿವಸ ಪ್ರಾರ್ಥನೆ ಮಾಡಿದ ನಂತರ, ಉಪವಾಸ ಮಾಡಿದ ನಂತರ ಸೈತಾನ್ ನನ್ನನ್ನು ಬಿಟ್ಟು
ಓಡ್ ಹೋದ್ರು. ಲಾಸ್ಟ್ಗೆ ಯಾರು ಬಂದರು? ನಿಮಗೆ ದೇವದೂತರು ಬೇಕಾ? ದೇವದೂತರ ಬೇಕ್ರಿ? ಬೇಕಾ? ಬೇಕಂತಂದ್ರೆ ಸೈತಾನ್ ಓಡ್ ಹೋಗ್ಬೇಕು. ಎಷ್ಟು ಮಟ್ಟಿಗೆ ಸೈತಾನ್ ಓಡ್ ಹೋಗೋದಿಲ್ಲ ಅಷ್ಟು ಮಟ್ಟಿಗೆ ದೇವದೂತರ ಬರೋದಿಲ್ಲ. ಓಡಿಸ್ರಿ, ಯೇಸುವಿನ ಮುದ್ದಾದ ನಾಮದಲ್ಲಿ ಓಡಿಸ್ರಿ, 100% ಓಡಿಸ್ತಾನೆ. ಬನ್ನಿ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ.